ಲೋಕಸಭೆಗೆ ರಣಕಹಳೆ ಮೊಳಗಿಸಿದ ಸಿಎಂ ಸಿದ್ದು. ಚುನಾವಣೆಗೆ ಸಜ್ಜಾಗಲು ಕೈ ನಾಯಕರಿಗೆ ಸಿದ್ದು ಕರೆ. ವಿಧಾನಸಭೆಯನ್ನು ಮೀರಿಸಲಿದ್ಯಾ ಕಾಂಗ್ರೆಸ್ ಲೆಕ್ಕಾಚಾರ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಸಿದ್ದರಾಮಯ್ಯನವರ ಅನುಭವ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಚಾಣಾಕ್ಷತನವನ್ನ ಪ್ರಧಾನಿ ನರೇಂದ್ರ ಮೋದಿಯೂ ಸೇರಿದಂತೆ ಯಾರೂ ಕೂಡ ಲಘುವಾಗಿ ಪರಿಗಣಿಸೋಕ್ಕಾಗಲ್ಲ. ಅಮಿತ್ ಶಾ ಬಿಜೆಪಿ ಪಾಲಿಗೆ ಚಾಣಾಕ್ಷ ಇರ್ಬೋದು, ಆದರೆ ಕಾಂಗ್ರೆಸ್ ಪಾಲಿಗೆ ಇಡೀ ದೇಶದಲ್ಲಿ ಡಿ.ಕೆ. ಶಿವಕುಮಾರ್ ಚಾಣಾಕ್ಷ. ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಅದನ್ನು ಪ್ರೂವ್ ಮಾಡಿ ತೋರಿಸಿದ್ರು. ಅದೇನೋ ಒಂದು ಅಕ್ಷರ ಅಂತಾರೆ, ಪ್ರತ್ಯಕ್ಷವಾಗಿ ಕಂಡರು ಪರೋಕ್ಷಿಸಿ ನೋಡು ಅಂತ ತೋರಿಸಿದ್ರು. ತೆಲಂಗಾಣದಲ್ಲೂ ತೋರಿಸಿದ್ರು. ಹೌದು, ರಾಜಸ್ಥಾನ ಸೋತ್ಬಿಟ್ರಿ, ಛತ್ತೀಸ್ಗಢ ವ್ಯತ್ಯಾಸಗಳಿದ್ವು. ಛತ್ತೀಸ್ಗಢದಲ್ಲಿ ಯಾಕೆ ಎರಡೆರಡು ಫೇಸಲ್ಲಿ ಎಲೆಕ್ಷನ್ ಆಯಿತು, ಅಲ್ಲೆಲ್ಲ ಏನೆಲ್ಲ ಆಗಿದೆ ಅನ್ನೋ ಲೆಕ್ಕಾಚಾರಗಳನ್ನ ಕೂಡ ಕಾಂಗ್ರೆಸ್ ಆರೋಪಿಸ್ತಿದೆ. ಓಕೆ, ರಿಸಲ್ಟ್ ಅಷ್ಟೇ, ಬಿ ಜೆ ಪಿನೇ ವಿನ್, ಯಾರೇನು ಬೇಕಾದ್ರೆ ಇರಲಿ. ರಾಜಸ್ಥಾನದಲ್ಲಿ ಕೂಡ ಒಂದಷ್ಟು ಸಮಸ್ಯೆಗಳಿತ್ತು ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ನಡುವೆ. ಡಿ.ಕೆ. ಶಿವಕುಮಾರ್ ಅವರನ್ನು ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಗಲ್ಲ ಎಂಟ್ರಿ ಆಗಲಿಲ್ಲ. ತೆಲಂಗಾಣ ರಿಸಲ್ಟ್ ಮಾಡಿಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದರು, ಮಾಡಿ ತೋರಿಸಿದ್ರು. ಇದೀಗ ಸಿದ್ದರಾಮಯ್ಯನವರು ಹೌದು ಹುಲಿಯ ಟೈಗರ್ ಕಾ ಹುಕುಂ ಆದೇಶನ ಹೊರಡಿಸಿದ್ದಾರೆ. ಬೆಳಗಾವಿಯಲ್ಲಿ ಖಾಸಗಿ ರೆಸಾರ್ಟ್ನಲ್ಲಿ ನಡೆದಂಥ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೈ ನಾಯಕರಿಗೆ ಸಿದ್ದರಾಮಯ್ಯ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಲೋಕಸಭಾ ಚುನಾವಣೆಗೆ ಸಜ್ಜಾಗಿ. ವಿಧಾನಸಭೆಯಲ್ಲಿ ಬಿಜೆಪಿಗೆ ಕೊಟ್ಟ ಶಾಕ್ ರಿಪೀಟ್ ಆಗಬೇಕು. ಅತಿ ದೊಡ್ಡ ಮಟ್ಟದಲ್ಲಿ ನಾವು ಗ್ಯಾರಂಟಿಗಳನ್ನು ತಲುಪಿಸಬೇಕು. ಲೋಕಸಭಾ ಚುನಾವಣೆಯಲ್ಲಿ ಕೊಟ್ಟಂಥ ಶಾಕ್ ರಿಪೀಟ್ ಆಗಬೇಕು. ಬೂತ್ ಮತ್ತು ಬ್ಲಾಕ್ ಮಟ್ಟದಲ್ಲಿ ಹೆಚ್ಚೆಚ್ಚು ಕೆಲಸ ಮಾಡೋ ಮೂಲಕ ಪಕ್ಷವನ್ನು ಬಲಪಡಿಸಬೇಕು. ಆಯಾ ಕ್ಷೇತ್ರದಲ್ಲಿ ಹೆಚ್ಚಿನ ಮತ ತಂದು ಕೊಡುವಂತೆ ಪ್ರಯತ್ನ ನಡೆಸಬೇಕು. ಆದಷ್ಟು ಬೇಗ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ KPCCಗೆ ರವಾನಿಸುವಂತೆ CM ಸೂಚನೆ ಕೊಟ್ಟವ್ರೆ. ಆಲ್ರೆಡಿ ಲಿಸ್ಟ್ಗಳು ಬಂದವೆ. ಸ್ಕ್ರೀನಿಂಗ್ ಕಮಿಟಿ ಉಸ್ತುವಾರಿ ಸಚಿವರು ಇವರೆಲ್ಲ ಕೊಟ್ಟವ್ರೆ. ಆದರೂ ಎಲ್ಲ MLAಗಳು ಕೊಡಿ, ತಾಳೆ ಮಾಡಿ ನೋಡ್ತೀವಿ ಯಾರು ಬೆಸ್ಟ್. ಗ್ಯಾರಂಟಿ ಯೋಜನೆಗಳು ಎಲ್ಲೆಲ್ಲಿಗೆ ಸರಿಯಾಗಿ ತಲುಪ್ತಿದ್ಯಾ, ಮನೆ ಬಾಗಿಲಿಗೆ ಹೋಗಿ ವಿಚಾರಿಸಿ. ಬಿಡಿ ಅಧಿಕಾರಿಗಳು ಯಾರು ಕೂಡ ನಾಲ್ಕು ಗೋಡೆಯ ನಡುವೆ ಸರ್ಕಾರಿ ಕೆಲಸವನ್ನು ಕಟ್ಟಡದೊಳಗೆ ಕೂತ್ಕೊಂಡು ಮಾಡಬಾರ್ದು. ಜನರ ಬಳಿಗೆ ಹೋಗಿ ಸಮಸ್ಯೆ ಬಗೆಹರಿಸಬೇಕು. ಗ್ಯಾರಂಟಿ ಯೋಜನೆಗಳು ಬರೀ ಮನೆಗೆ ತಲುಪೋರು ಸಾಲಲ್ಲ, ಮನಸ್ಸಿಗೆ ತಲುಪಬೇಕು. ನಮ್ಮ ಹತ್ರ ಇರೋದಿನ್ನ 5 ತಿಂಗಳು. ಕರೆಕ್ಟಾಗಿ ನಾವು ಮಾಡಿದ್ರೆ 2019 ಚುನಾವಣೆ ರಿಸಲ್ಟ್ನ, ಲೋಕಸಭೆ ಚುನಾವಣೆ ರಿಸಲ್ಟ್ ಫುಲ್ ಉಲ್ಟಾ ಪಲ್ಟಾ ಮಾಡಿಬಿಡ್ಬೋದು. ಹೀಗಾಗಿ CM ಸಿದ್ದರಾಮಯ್ಯ ಅವರು ತುಂಬಾ ಗಂಭೀರವಾಗಿ ಲೋಕಸಭಾ ಚುನಾವಣೆಯನ್ನು ಒಂದು ಕಡೆ ಸಿದ್ದರಾಮಯ್ಯ ಅವರು ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ತಗೊಂಡವ್ರೆ. BJPಯ ಓವರ್ ಕಾನ್ಫಿಡೆನ್ಸನ್ನು ವಿಧಾನಸಭಾ ಚುನಾವಣೆಯಲ್ಲಿ ಹೆಂಗೆ ಮಟಾಶ್ ಮಾಡಿದ್ವೋ ಹಾಗೆ ಲೋಕಸಭೆಯಲ್ಲೂ ಕೂಡ ಮಾಡ್ತೀವಿ ಅಂತ. ಹೀಗಾಗಿ ಹೌದು ಒಲಿಯ ಅಲ್ವಾ, ಟೈಗರ್ ಕಾ ಹುಕುಮ್, ಅದಕ್ಕೆ ಹಾಕಿರೋ ಟೈಟ್ಲು. ಟೈಗರ್ ಆದೇಶವನ್ನು ಕಾಂಗ್ರೆಸ್ಸಿಗರು ಯಾವ ರೀತಿ ಭಿನ್ನಾಭಿಪ್ರಾಯವನ್ನು ಬಿಟ್ಟು, ಬಣಬಡಿದಾಟವನ್ನು ಬಿಟ್ಟು ಎಲ್ಲರೂ ಒಂದಾಗಿ ಮಾಡ್ತಾರಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.